ಆ ಸ್ಥಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಮಕ್ಕಳು ತಾಯಿ ತಂದೆಗೆ ಎಷ್ಟು ಅನುಕೂಲವಾಗಿರಬೇಕು, ಆಸ್ ಎ ಫ್ರೆಂಡ್ ಆಗಿರಬೇಕು. ನಾವು ಅವ್ರ ಜೊತೆಯಲ್ಲಿ ಯಾವುದೇ ಅವ್ರಿಗೆ ಹೇಳ್ದಂಗೆ ಹೋಗಬಾರ್ದು. ಪ್ರತಿಯೊಂದು ಹೇಳಿಕೆ ನೀಡಿ ಹೋಗಿ, ನಿಮ್ಮನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಡೆಫಿನೆಟ್ಲಿ ನೀವು ಒಂದು ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಎಜುಕೇಷನ್ ಇದ್ರೇನೆ ನೀವು ಯಾವುದನ್ನ ಒಂದು ಅರ್ಥ ಮಾಡ್ಕೊಳ್ಳೋದು. ಎಜುಕೇಷನ್ ಇಲ್ದಂಗೆ 100ರಲ್ಲಿ ಒಬ್ಬ ಬೇಕಾದರೆ ದೊಡ್ಡವನು ಆಗಬಹುದು, ಆದರೆ ಅವನದಲ್ಲಿನೂ ಆ ಗುಣಗಳಿರುತ್ತೆ. ಈ ರೀತಿಯಲ್ಲಿ ನಿಮಗೆ ಯಾರನ್ನ ಪರಿಚಯ ಆದರೆ, ಯಾವುದೇ ರೀತಿ ಯತೀಮ್ ಮಕ್ಕಳಿದ್ರೆ, ನಾವು ಯತೀಮ್ ಮಕ್ಕಳಿಗೂ ಮಾತ್ರ ಸದ್ಯ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಪರಮಾತ್ಮ ನಮ್ಮ ಲಾಭಗಳದಲ್ಲಿ ಅಧಿಕ ಮಾಡಿ ಇದು ಮಾಡಿದರೆ ಆ ರೀತಿ ಮಕ್ಕಳಿಗೂ ನಾವು ಹೆಲ್ಪ್ ಮಾಡ್ತೀವಿ, ಪೂರ್ವ ಮಕ್ಕಳಿಗೂ ಹೆಲ್ಪ್ ಮಾಡ್ತೀವಿ, ಮಾಡಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಆದರೆ ಮೊದಲನೇದಾಗಿ ನಾವು ಯತೀಮ್ ಮಕ್ಕಳಿಗೆ ತಗೊಳ್ತಾ ಇದ್ವಿ. ಕಾರಣ ಏನು ಅಂತ ಹೇಳಿದರೆ, ಆ ಅಲ್ಲಾ ಹೇಳೋದು, ಮೊದಲನೇ ಹಕ್ಕುದಾರರು ನಿಮ್ಮ ಸಂಬಂಧಿಕರು. ನೀವು ಸಂಪಾದನೆ ಮಾಡಿದ ದುಡ್ಡದಲ್ಲಿ ಮೊದಲನೇ ಹಕ್ಕುದಾರರು ನಿಮ್ಮ ಸಂಬಂಧಿಕರು. ಎರಡನೇ ಹಕ್ಕುದಾರು ಯಾವುದನ್ನ ವಿಧವೆ ನಿಮ್ಮ ಊರದಲ್ಲಿ ಇದ್ರೆ, ನಿಮ್ಮ ಬೀದಿದಲ್ಲಿ ಇದ್ರೆ, ಚಿಕ್ಕ ವಯಸ್ಸದಲ್ಲಿ ಇದ್ರೆ ಮದುವೆ ಮಾಡಿ ಕೊಡಿ, ಇಲ್ಲ ಮುದುಕು ವಯಸ್ಸದಲ್ಲಿ ಇದ್ರೆ ವ್ಯವಸ್ಥೆ ಮಾಡಿ, ಊಟ ತಿಂಡಿಗೆ ವ್ಯವಸ್ಥೆ ಮಾಡಿ. ಮೂರನೇ ಸ್ಥಾನದಲ್ಲಿ ಇರೋದು ಯತೀಮ್ ಮಕ್ಕಳೇ. ಸೊ ಆ ಉದ್ದೇಶದಿಂದ ನಾವು ಯತೀಮ್ ಮಕ್ಕಳನ್ನು ತಗೊಂಡಿದ್ದೀವಿ. ನಮ್ಮಲ್ಲಿ ಆ ಪರಮಾತ್ಮ ಎಷ್ಟು ದೊಡ್ಡ ಸ್ಥಾನತೆ ಕೊಡ್ತಾನೋ ಆ ರೀತಿಯಲ್ಲಿ ನಾವು ಬೆಳವಣಿಗೆ. 2003ರಲ್ಲಿ ನಾವು ಸ್ಟಾರ್ಟ್ ಮಾಡಿದವಾಗಲೂ ಇಷ್ಟಷ್ಟು 3 ಮಕ್ಕಳಿದ್ರು. ಇವತ್ತು ಹೋದ ವರ್ಷ 123 ಮಕ್ಕಳಿದ್ರು. ಈ ವರ್ಷ 89 ಮಕ್ಕಳಿದ್ದಾರೆ. ಅವರೇ ಚಲಾವಣೆ ಹೇಳ್ತಾ ಇದ್ದಾರೆ, ಅವರೇ ಪ್ರೊಪಗಂಡ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ನಮ್ದೊಂದು ಟ್ರಸ್ಟ್ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಆ ರೀತಿಯಲ್ಲಿ ಯಾರನ್ನ ಮಕ್ಕಳು ಬಂದರೆ ತಾವು MIS ಟ್ರಸ್ಟ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೆ. ಕನ್ನಡ ಮಣ್ಣಿನಲ್ಲಿ ನವ ಇತಿಹಾಸವನ್ನು ನಮ್ಮ MSF ನಡೆಸಲು ಹೋಗ್ತಾ ಇದೆ. ಈ ಕಾರ್ಯಕ್ರಮದ ಅನುಗುಣವಾಗಿ ಇವತ್ತು ನಡೆದಂತಹ ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ, ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಷಣ ಮಾಡಿದಂತಹ ಅಡ್ವೊಕೇಟ್ PK ಫೈರೋಜ್ ಕನ್ವೀನರ್ ಇವರಿಗೂ ನನ್ನ ಪರವಾಗಿಯೂ MSFನ ಪರವಾಗಿಯೂ ಹೃದಯಾಂತರದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಪ್ರಭಾಷಣ ಮಾಡಿದಂತಹ ಜನಾಬ್ ಅನೀಸ್ ಕೌಸರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿ ಮುನ್ನಡೆನೆಯ, ನಮ್ಮ ಕಾರ್ಯಕ್ರಮದ ಎಲ್ಲ ಮುನ್ನಡತೆಯನ್ನು ಇವತ್ತಿನ ಅಧ್ಯಕ್ಷ ಸ್ಥಾನದೊಂದಿಗೆ ಆತ್ಮೀಯವಾದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ಜನಾಬ್ ಮೊಹಮ್ಮದ್ ಇಲಿಯಾಸ್ ಇವರಿಗೆ ನನ್ನ ಪರವಾಗಿಯೂ MSFನ ಪರವಾಗಿಯೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮಿಗಿಲಾಗಿ ಹೇಳಬೇಕಾದರೆ, ಕಾರ್ಯಕ್ರಮದ ನವ ಯುವ ಸಾರಥಿಗಳಾಗಿ ನಮ್ಮ ನಾಯಕತ್ವದ MSF ಅನ್ನು ದಕ್ಷಿಣ ಕನ್ನಡ ಮಣ್ಣಿನಲ್ಲಿ ಮುಸ್ಲಿಂ ಲೀಗನ್ನು ಬೇರೂರುವಂತೆ ಮಾಡಲು ನೆಲಕಚ್ಚಿನಿಂದ 4 ಯುವ ನಾಯಕರು ನಿಮ್ಮ ಹೊಂದಿದ್ದಾರೆ. ನೌಶಾದ್ ಮಲ್ಲಾರ್, ಮುಫೀಜ್ ಮಿತ್ತಬೈಲ್, ಸಮದ್ ಸಾಲತ್ತೂರ್, ಅದೇ ರೀತಿ ಸಾಬಿತ್ ಉಪ್ಪಿನಂಗಡಿ ಇವರಿಗೂ ಕೂಡ ನನ್ನ ಪರವಾಗಿಯೂ MSFನ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಇಬ್ರಾಹಿಂ ಅಹಮದ್ ಚೌಕಟ್ಟೆ, ಅದೇ ರೀತಿ ಜನಾಬ್ ಅಬೂಬಕರ್ ಕಲಕಮಜಲ್ ಇವರಿಗೂ ಕೂಡ, ಅದೇ ರೀತಿ ನಮ್ಮೊಂದಿಗೆ ಮಾತನಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಂತಹ MIH ಟ್ರಸ್ಟ್ನ ಚೇರ್ಮನ್ ಆಗಿರುವಂತಹ ಜನಾಬ್ SF ಮಹಬೂಬ್ ಪಾಷಾ ಇವರಿಗೂ ಕೂಡ ನನ್ನ ಈ ಕಾರ್ಯಕ್ರಮ ಅಂತಿಮವರೆಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ನಡೆಸಲು ಹೋಗ್ತಾ ಇದೆ. ಈ ಕಾರ್ಯಕ್ರಮದ ಅನುಗುಣವಾಗಿ ಇವತ್ತು ನಡೆದಂತಹ ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ, ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಷಣ ಮಾಡಿದಂತಹ ಅಡ್ವೊಕೇಟ್ PK ಫೈರೋಜ್ ಕನ್ವೀನರ್ ಇವರಿಗೂ ನನ್ನ ಪರವಾಗಿಯೂ MSFನ ಪರವಾಗಿಯೂ ಹೃದಯಾಂತರದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಪ್ರಭಾಷಣ ಮಾಡಿದಂತಹ ಜನಾಬ್ ಅನೀಸ್ ಕೌಸರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿ ಮುನ್ನಡೆನೆಯ, ನಮ್ಮ ಕಾರ್ಯಕ್ರಮದ ಎಲ್ಲ ಮುನ್ನಡತೆಯನ್ನು ಇವತ್ತಿನ ಅಧ್ಯಕ್ಷ ಸ್ಥಾನದೊಂದಿಗೆ ಆತ್ಮೀಯವಾದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ಜನಾಬ್ ಮೊಹಮ್ಮದ್ ಇಲಿಯಾಸ್ ಇವರಿಗೆ ನನ್ನ ಪರವಾಗಿಯೂ MSFನ ಪರವಾಗಿಯೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮಿಗಿಲಾಗಿ ಹೇಳಬೇಕಾದರೆ, ಕಾರ್ಯಕ್ರಮದ ನವ ಯುವ ಸಾರಥಿಗಳಾಗಿ ನಮ್ಮ ನಾಯಕತ್ವದ MSF ಅನ್ನು ದಕ್ಷಿಣ ಕನ್ನಡ ಮಣ್ಣಿನಲ್ಲಿ ಮುಸ್ಲಿಂ ಲೀಗನ್ನು ಬೇರೂರುವಂತೆ ಮಾಡಲು ನೆಲಕಚ್ಚಿನಿಂದ 4 ಯುವ ನಾಯಕರು ನಿಮ್ಮ ಹೊಂದಿದ್ದಾರೆ. ನೌಶಾದ್ ಮಲ್ಲಾರ್, ಮುಫೀಜ್ ಮಿತ್ತಬೈಲ್, ಸಮದ್ ಸಾಲತ್ತೂರ್, ಅದೇ ರೀತಿ ಸಾಬಿತ್ ಉಪ್ಪಿನಂಗಡಿ ಇವರಿಗೂ ಕೂಡ ನನ್ನ ಪರವಾಗಿಯೂ MSFನ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಇಬ್ರಾಹಿಂ ಅಹಮದ್ ಚೌಕಟ್ಟೆ, ಅದೇ ರೀತಿ
ಜನಾಬ್ ಅಬೂಬಕರ್ ಕಳಕಮಜಲ್ ಇವರಿಗೂ ಕೂಡ